Good morning, student. Now, today we are continuing the business study topic, which are already we have discussed. The management is an art and ನಿರ್ವಹಣೆಯು ಒಂದು ಕಲೆ ಅನ್ನೋದ್ರ ಬಗ್ಗೆ ನಾವು ನಿನ್ನೆ ತರಗತಿಗಳಲ್ಲಿ ನಾವು ಹೇಳಿದ್ದೀವಿ. ಈಗ ನಿರ್ವಹಣೆಯು ಒಂದು ವಿಜ್ಞಾನವೂ ಹೌದು, ನಿರ್ವಹಣೆ ಒಂದು ಪ್ರೊಫೆಷನ್ನು ಹೌದು. ಅಂದರೆ ನಿರ್ವಹಣೆ ಕೇವಲ ಏನು ಕಲೆ ಅಷ್ಟೇ ಅಲ್ಲ, ಕಲೆಗೆ ಪೂರಕವಾಗಿ ವಿಜ್ಞಾನವೂ ಹೌದು ಮತ್ತು ವೃತ್ತಿಯೂ ಹೌದು. ಆ ಕಾರಣಕ್ಕಾಗಿ ಇವತ್ತು ವಿಜ್ಞಾನ ಹೇಗೆ, ನಿರ್ವಹಣೆ ವಿಜ್ಞಾನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್. ಇಲ್ಲಿ ಹೇಳ್ತೀವಿ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್, ನಿರ್ವಹಣೆಯು ಒಂದು ವಿಜ್ಞಾನವಾಗಿದೆ. ಹೇಗೆ ಅಂದರೆ ದ ಸೈನ್ಸ್ ಈಸ್ ಎ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್. Science is a systematized body of knowledge relating to a specific field of study. Science is a systematized body of knowledge relating to a specific field of study. It contains general fact. Which explain a phenomena. And it also establishes the cause and effect relationship. ಅಂತ ಹೇಳ್ತೀವಿ. ವಿಜ್ಞಾನವು ಏನಿದೆ, ವಿಜ್ಞಾನ ಅಂದರೆ ಏನು ಅಂತಂದರೆ, ವಿಜ್ಞಾನವು ಕ್ರಮಬದ್ಧವಾದ ಜ್ಞಾನದೊಂದಿಗೆ ಒಂದು ನಿರ್ದಿಷ್ಟ ವಿಷಯವನ್ನು ಅಭ್ಯಾಸಿಸುವುದಾಗಿದೆ. ಕ್ರಮಬದ್ಧವಾದ ಜ್ಞಾನದೊಂದಿಗೆ ಒಂದು ನಿರ್ದಿಷ್ಟವಾದ ವಿಷಯವನ್ನು ಅಭ್ಯಾಸಿಸುವುದೇ ವಿಜ್ಞಾನವಾಗಿದೆ. ವಿಜ್ಞಾನವು ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ಕಲ್ಪಿಸಿ ಅವುಗಳ ಸಂಬಂಧವನ್ನು ನಿರ್ಧರಿಸುವ ತತ್ವಗಳನ್ನು ತಿಳಿಸುತ್ತದೆ. ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ಕಲ್ಪಿಸಿ ಅವುಗಳ ಸಂಬಂಧವನ್ನು ನಿರ್ಧರಿಸುವ ತತ್ವವನ್ನು ತಿಳಿಸುತ್ತದೆ. ಇದನ್ನು ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನವು ತತ್ವಗಳ ನೈಜ ಸತ್ಯವನ್ನು ಹೊಂದಿರುತ್ತದೆ. ಇಟ್ಸ್ ಟ್ರೂತನ್ನು ಹೊಂದಿರುತ್ತೆ, ಇದು ನೈಜ ಸತ್ಯವನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಓಕೆ, ದೆನ್ ಇಟ್ ಎಸ್ಟಾಬ್ಲಿಷಸ್ ದಿ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಆರ್ ಮೋರ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ದೆನ್ ವಾಟ್ ಆರ್ ದಿ ಮೇನ್ ಫೀಚರ್ಸ್ ಆಫ್, ನಾವೇನಂತೀವಿ ನಿರ್ವಹಣೆಯು ಒಂದು ವಿಜ್ಞಾನವೋ ಹೇಗೆ, ನಿರ್ವಹಣೆಯೂ ಅಷ್ಟೇ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಆಗಿರುತ್ತೆ. ಬಟ್ ಇಲ್ಲಿ ಏನು ರಿಲೇಷನ್ಸ್, ಯಾವನ್ನ ಫೀಚರ್ಸನ್ನು ಇಟ್ಕೊಂಡು ನಾವು ನಿರ್ವಹಣೆಯು ಒಂದು ವಿಜ್ಞಾನವಾಗಿದೆ ಅಂತ ಹೇಳೋದಕ್ಕೆ ಕಾರಣಗಳೇನು ಅಂತಂದರೆ, ದೇರ್ ಆರ್ ದಿ 3 ಫೀಚರ್ಸ್. ಫಸ್ಟ್ ಒನ್, ಇನಿಷಿಯಲ್ ಅಕ್ಸೆಪ್ಟೆನ್ಸ್ ಆಫ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇದು 3 ನಿಮಗೆ ಹೋದ ವರ್ಷ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಇದು 8 ಅಂಕದ ಪ್ರಶ್ನೆಗೆ ಕೇಳಿದ್ದಾರೆ. ಯಾವುದು, ವಿಜ್ಞಾನವು ಒಂದು ಕಲೆಯೋ ಅಥವಾ ವಿಜ್ಞಾನವೋ ಚರ್ಚಿಸಿ ಅಂತ ಹೇಳಿ 3 ಪಾಯಿಂಟ್ಸು ಒಂದೊಂದರಲ್ಲಿ ಬರೆದು ಮೀನಿಂಗ್ ಬರೆದ್ರೆ ಸಾಕಾಗತ್ತೆ. ಮೀನಿಂಗಿಗೆ 1 ಮಾರ್ಕ್ಸ್ ಇರ್ತವೆ. 2 ಮೀನಿಂಗಿಗೆ ವಿಜ್ಞಾನ ಮತ್ತು ಕಲೆ ಅಂತ ಬರೆಯೋದಕ್ಕೆ 1 ಮಾರ್ಕ್ಸು, 2 ಮಾರ್ಕ್ಸ್ ಆಗುತ್ತೆ. 3 ಪಾಯಿಂಟ್ ಅದರಲ್ಲಿ 3 ಪಾಯಿಂಟ್ ಅಂದರೆ ಇದಕ್ಕೆ 3 ಅದಕ್ಕೆ 3 6 ಆಗುತ್ತೆ. ಟೋಟಲಿ 8 ಮಾರ್ಕ್ಸಿಗೆ ಬರುವಂತಹ ಕ್ವಶನ್ಸ್ ನಾವಾಗಲೇ ಇದರಲ್ಲಿ ಮಾಡ್ಬೋದು ಅಂತ. ಅದೇ ಸಲ ನಿಮ್ಮ ಸೀನಿಯರ್ಸು ನಿನ್ನೆ ಬಂದಿದೆ ರಿಸಲ್ಟು. ಸೊ ದೆನ್ 99 ತೊಗೊಂಡಿದ್ದಾರೆ, 97, 98 ಅವೆಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಅಂಕಗಳು ಬಿಸ್ನೆಸ್ ಸ್ಟಡಿಯಲ್ಲಿ. ಅಕೌಂಟೆನ್ಸಿನಲ್ಲಿ ಔಟ್ ಆಫ್ 100ಕ್ಕೆ 100 ತೊಗೊಂಡಿದ್ದಾರೆ. ಹೊನ್ನೂರು ಬಿ ಅನ್ನೋ ಹುಡುಗಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಟಾಪರ್ ಆಗಿದ್ದಾರೆ. ಸೊ ದೆನ್ ಹೀಗೆ ನಾವು ವಿಷಯಗಳನ್ನು ಹೇಗೆ ತಗೊಳ್ತೀವಿ, ಹೇಗೆ ಡೆಡಿಕೇಶನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ನಿಮ್ಮ ಅಂಕಗಳು. ನೀವು ಲೆಕ್ಚರ್ಸ್ ಪಾಠ ಮಾಡೋದನ್ನು ಕರೆಕ್ಟಾಗಿ ಕೂತ್ಕೊಂಡು ಕೇಳಿದರೆ ನೀವು ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಬೋದು. ಆದರೆ ನಾವು ಮಾಡುವಂಥ ವೀಡಿಯೋಸನ್ನು ಕರೆಕ್ಟಾಗಿ ಕೇಳ್ತಾ ಇಲ್ಲ ಅನ್ನೋ ಮನೋಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನಾವು ಮಾಡ್ತಾ ಇರೋದು ಏನಕ್ಕಾಗಿ, ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಕೋವಿಡ್-19 ಇರೋದ್ರಲ್ಲೂ ನಾವು ಬಂದು ನಿಮಗೆ ಪಾಠ ಮಾಡ್ತಾ ಇದ್ದೀವಿ. ನೀವು ಮನೆಯಲ್ಲಿ ಕೂತ್ಕೊಂಡು ಅವನ್ನು ಕೇಳಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ದಯಮಾಡಿ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ವೀಡಿಯೋಸನ್ನು ನೋಡಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ 3-4 ಸಲ ನೋಡಿ.
ನಾ ಪ್ರಾಬ್ಲಮ್ಸ್ ಆಗಲೇ ಹೇಳಬೇಕಾದ್ರೂ ಅಷ್ಟೇ, ಪ್ರಾಬ್ಲಮ್ಸನ್ನು ಅಷ್ಟೇ 3-4 ಸಲ ನೋಡಿ, ಯಾವುದು ಅರ್ಥ ಆಗಲ್ಲ ಇನ್ನೊಂದು ಸಲ ರಿಪೀಟ್ ಮಾಡಿ. ಇನ್ನೂ ಅರ್ಥ ಆಗಲಿಲ್ವಾ ಆವಾಗ ನಮ್ಮ ಹತ್ರ ಲೈವ್ನಲ್ಲಿ ಬಂದು ಕೇಳಿ ಕ್ವಶನ್ಸು, ನಾವು ಹೇಳ್ತೀವಿ. ಓಕೆ, ದಿಸ್ ಇಸ್ ವಾಟ್ ವಿ ಕ್ಯಾನ್ ಗೋಯಿಂಗ್ ಟು ಬಿ ಡಿಸ್ಕಸ್ ಅಬೌಟ್ ದಿ ಹಿಯರ್ ದ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಅಂತ ಹೇಳ್ತೀವಿ. ಹೇಗೆ ಸೈನ್ಸು ಅನ್ನೋದಕ್ಕೆ ಈಗ ನಾವು ಹೇಳ್ತೀವಿ. ಯೂನಿವರ್ಸಲ್ ಅಕ್ಸೆಪ್ಟೆಡ್ ಆಫ್ ಪ್ರಿನ್ಸಿಪಲ್ಸ್. ಈ ವಿಜ್ಞಾನದ ತತ್ವಗಳು ಪ್ರಪಂಚಾದ್ಯಂತ ಅಕ್ಸೆಪ್ಟ್ ಮಾಡ್ತಾರೆ, ಪ್ರಪಂಚಾದ್ಯಂತ ಸ್ವೀಕಾರ ಮಾಡ್ತೀವಿ ನಾವು ಅಂತ. ಸಾರ್ವತ್ರಿಕವಾಗಿ ಒಪ್ಪಿದ ತತ್ವಗಳು ಅಂತ. ಯೂನಿವರ್ಸಲ್ ಅಕ್ಸೆಪ್ಟೆನ್ಸಿ ಆಫ್ ಪ್ರಿನ್ಸಿಪಲ್ಸ್ ಅಂತ. ಸಾರ್ವತ್ರಿಕವಾಗಿ ಒಪ್ಪಿದ ತತ್ವಗಳು ಅಂದರೆ ಪ್ರಪಂಚಾದ್ಯಂತ ಎಲ್ಲಿ ಜನಸಮೂಹಗಳಿದ್ದಾವೆ ಅಲ್ಲೆಲ್ಲ ನಾವು ವಿಜ್ಞಾನ ಇದೆ ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಹಾಗೆಯೇ ನಿರ್ವಹಣೆಯೂ ಅಷ್ಟೇ. ವೇರ್ ದರ್ ಇಸ್ ಎ ಗ್ರೂಪ್ ಆಫ್ ಪೀಪಲ್ ದರ್ ಇಸ್ ಎ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. ಎಲ್ಲೆಲ್ಲಿ ಗುಂಪು ಸಮೂಹಗಳಾಗಿ ವಾಸ ಮಾಡ್ತಿದ್ದಾರೆ ಅಲ್ಲೆಲ್ಲ ನಿರ್ವಹಣೆ ಇದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇದು ತುಂಬ ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ತೀವಿ. ದೆನ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಏನು ಹೇಳುತ್ತೆ? Principles of science are represented the basic truth about a particular field of inquiry. ನೋಡಿ, ಇದು ವಿಜ್ಞಾನದ ತತ್ವಗಳು ನೈಜ ಸತ್ಯವನ್ನು ಹೇಳುತ್ತದೆ, ನೈಜ ಸತ್ಯವನ್ನು ಹೊಂದಿರುತ್ತದೆ. ಓಕೆ, ಇಟ್ಸ್ ಎ ಬೇಸಿಕ್ ಟ್ರೂತ್ ಅಬೌಟ್ ಎ ಪರ್ಟಿಕ್ಯುಲರ್ ಫೀಲ್ಡ್ ಆಫ್ ಎಂಕ್ವೈರಿ. ದೀಸ್ ಪ್ರಿನ್ಸಿಪಲ್ಸ್ ಮೇ ಬಿ ಅಪ್ಲೈಡ್. ಈ ತತ್ವಗಳನ್ನು ಎಲ್ಲಿ ಅಪ್ಲೈಡ್ ಮಾಡ್ತೀವಿ? ಇನ್ ಆಲ್ ದ ಸಿಚುವೇಶನ್ಸ್, ಎಲ್ಲ ಸಂದರ್ಭಗಳಲ್ಲೂ. ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಆರ್ ಅಪ್ಲೈಡ್ ಇನ್ ಆಲ್ ದ ಸಿಚುವೇಶನ್, ಎಲ್ಲ ಸಂದರ್ಭಗಳಲ್ಲೂ, ಅಟ್ ಆಲ್ ದ ಟೈಮ್, ಎಲ್ಲ ಸಮಯಗಳಲ್ಲೂ, ಆ್ಯಂಡ್ ಆಲ್ ದ ಪ್ಲೇಸಸ್, ಎಲ್ಲ ಸ್ಥಳಗಳಲ್ಲೂ ಇದರ ತತ್ವಗಳನ್ನು ನಾವು ಅಳವಡಿಸ್ಕೊಳ್ತೀವಿ. ಸಿಮಿಲರ್ಲಿ ದ ಮ್ಯಾನೇಜ್ಮೆಂಟ್ ಆಲ್ಸೋ ಅಪ್ಲೈಡ್ ದ ಯೂನಿವರ್ಸಲ್ ಕಾನ್ಸೆಪ್ಟ್. ಮ್ಯಾನೇಜ್ಮೆಂಟ್ ಆಲ್ಸೋ ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಎಲ್ಲದರಲ್ಲೂ ವಿಲ್ ಗೋಯಿಂಗ್ ಟು ಬಿ ಅಪ್ಲೈ ದಿ ಸೈನ್ಸ್. ಹೇಗೆ ಅಂತಂದರೆ, ವಿಜ್ಞಾನದ ತತ್ವಗಳು ಸತ್ಯವನ್ನು ಹೊಂದಿರೋದ್ರಿಂದ, ನೈಜ ಸತ್ಯವನ್ನು ಹೊಂದಿರೋದ್ರಿಂದ ಎಲ್ಲ ಸಂದರ್ಭಗಳಲ್ಲೂ, ಎಲ್ಲ ಸಮಯದಲ್ಲೂ ಮತ್ತು ಎಲ್ಲ ಸ್ಥಳಗಳಲ್ಲೂ ಅಳವಡಿಸಬಹುದು. ಅದೇ ರೀತಿ ನಿರ್ವಹಣೆ ತತ್ವಗಳು ಸಹ ನಾವು ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಕಡೆಯೂ ನಾವು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡ್ಕೋಬೋದು. ಇದೇ ಮೇನ್. ಸೈನ್ಸು ಎಲ್ಲ ಕಡೆ ಬೇಕು, ನಿರ್ವಹಣೆಯೂ ಎಲ್ಲ ಕಡೆ ಬೇಕು. ಅದಕ್ಕಾಗಿ ನಿರ್ವಹಣೆಯೂ ಒಂದು ವಿಜ್ಞಾನವಾಗಿದೆ ಅಂತ ಹೇಳ್ತೀವಿ. ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸಮಯಗಳಲ್ಲೂ ಮತ್ತು ಎಲ್ಲ ಸ್ಥಳಗಳಲ್ಲೂ ಸೈನ್ಸು ಹೇಗೆ ಬೇಕಾಗುತ್ತೋ ಹಾಗೆಯೇ ನಿರ್ವಹಣೆಯು ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸ್ಥಳಗಳಲ್ಲೂ ಮತ್ತು ಎಲ್ಲ ಸಮಯದಲ್ಲೂ ಬೇಕಾಗುತ್ತೆ. ಅದಕ್ಕಾಗಿ ನಿರ್ವಹಣೆಯು ಒಂದು ವಿಜ್ಞಾನವಾಗಿದೆ ಅಂತ ಹೇಳ್ತೀವಿ. ಎರಡನೇದು, ಪ್ರಿನ್ಸಿಪಲ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್ಸ್. ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಆರ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳ್ತೀವಿ. ವಿಜ್ಞಾನದ ಎಲ್ಲ ತತ್ವಗಳು ಪ್ರಾಯೋಗಿಕತೆಯನ್ನು ಆಧರಿಸಿದ ತತ್ವಗಳಾಗಿರ್ತವೆ. ವಿಜ್ಞಾನದ ತತ್ವಗಳು ಪ್ರಾಯೋಗಿಕತೆಯನ್ನು ಆಧರಿಸಿ, ಇದನ್ನು ಸುಮ್ಮನೆ ಓವರ್ನೈಟ್ ಮಾಡೋದಲ್ಲ. ಮಧ್ಯರಾತ್ರಿಯಲ್ಲಿ ಈ ಪ್ರಿನ್ಸಿಪಲ್ಸನ್ನೆಲ್ಲ ಡಿಸೈನ್ ಮಾಡೋದಲ್ಲ. ಓಕೆ, ಇವೆಲ್ಲ ಹೇಗಿರ್ತವೆ ಅಂದರೆ, ದ ಸೈನ್ಸ್ ಪ್ರಿನ್ಸಿಪಲ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಥ್ರೂ ದಿ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳ್ತೀವಿ. ಯಾವುದರಿಂದ ಡೆವಲಪ್ ಮಾಡಿರ್ತೀವಿ? ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಅಂತ. ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ನಿಂದ ನಾವು ಈ ಸೈನ್ಸನ್ನು ಅವಲೋಕಿಸಿ, ವಿಜ್ಞಾನದ ತತ್ವಗಳು ಎಲ್ಲ ಸಂದರ್ಭಗಳಲ್ಲಿ ಅವಲೋಕಿಸಿ ಪ್ರಾಯೋಗಿಕತೆಯಿಂದ ರಚಿಸಲ್ಪಟ್ಟಿರುತ್ತದೆ. ಓಕೆ, ಇದೇ ಆಗಿ ತತ್ವಗಳು ಪ್ರಯೋಗ ಮತ್ತು ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ಇದನ್ನು. ಓಕೆ, ಇದು ಏನಿಗಿರುತ್ತೆ ಅಂದರೆ, ಇದು ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಆನ್ ಎಕ್ಸ್ಪೆರಿಮೆಂಟೇಷನ್ ಅಂಡರ್ ಎ ಕಂಟ್ರೋಲ್ ಕಂಡೀಷನ್ಸ್ ಮೇಲೆ ಡಿಸೈನ್ ಆಗಿರುತ್ತೆ ಯಾವುದು ಸೈನ್ಸ್ ಪ್ರಿನ್ಸಿಪಲ್ಸ್ ಎಲ್ಲ. ಹಾಗೆಯೇ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸು, the management principle also developed through the experimentation and practical experience of many managerial person. ಇದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸು ಅಷ್ಟೇ, ಇಟ್ ಈಸ್ ಆಲ್ಸೋ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಲಿಂದ ಡೆವಲಪ್ ಆಗಿರುತ್ತೆ. ಸೈನ್ಸ್ ಪ್ರಿನ್ಸಿಪಲ್ಸು ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ಲಿಂದ ಅದು ಡೆವಲಪ್ ಆಗಿರುತ್ತೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸು ಅಷ್ಟೇ, ಇಟ್ ಈಸ್ ಡೆವಲಪ್ಡ್ ಥ್ರೂ ದಿ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಲಿಂದ ಡೆವಲಪ್ ಆಗಿರುತ್ತೆ. ಅದಕ್ಕಾಗಿ ಇವೆರಡೂ ಒಂದೇ ಅಂತ ಹೇಳ್ತೀವಿ. ಇದರಲ್ಲೂ ಎಕ್ಸ್ಪೆರಿಮೆಂಟೇಷನು ಪ್ರಾಯೋಗಿಕವಾಗಿ ಅದನ್ನು ಅವಲೋಕಿಸ್ತಾರೆ. ಓಕೆ,
ಹೀಗೆ ವೈಜ್ಞಾನಿಕ ತತ್ವಗಳು ಎಲ್ಲ ಸಂದರ್ಭಗಳಲ್ಲಿ ಅವಲೋಕಿಸಿ ಪ್ರಾಯೋಗಿಕತೆಯಿಂದ ರಚಿಸಲ್ಪಟ್ಟಿವೆ. ನಿರ್ವಹಣೆ ತತ್ವಗಳು ಅಷ್ಟೇ ಹಲವಾರು ನಿರ್ವಾಹಕರು ಪ್ರಯೋಗ ಮತ್ತು ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ರಚಿಸಲ್ಪಟ್ಟಿದೆ. ಆ ಕಾರಣಕ್ಕಾಗಿ ನಿರ್ವಹಣೆಯು ಒಂದು ವಿಜ್ಞಾನವಾಗಿದೆ ಅಂತ ಹೇಳ್ತೀವಿ. ದೆನ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಕಾರಣ ಮತ್ತು ಪರಿಣಾಮಗಳ ಸಂಬಂಧ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಆರ್ ಲೇ ಡೌನ್ cause and effect relationship between the management and also establish the cause and effect relationship in dealing with the various situations of the organizations ಅಂತ ಹೇಳ್ತೀವಿ. ಓಕೆ, ಇಟ್ಸ್ ಅ ವೇರಿಯಸ್ ಸಿಚುವೇಶನ್ಸ್ ಆಫ್ ದಿ ಆರ್ಗನೈಜೇಷನ್. ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಇದನ್ನು ನಾವು ಕಾಸ್ ಆ್ಯಂಡ್ ಎಫೆಕ್ಟ್, ಏನಕ್ಕೆ ಏನು ಮಾಡಬೇಕು, ಕಾರಣ ಏನು, ಪರಿಣಾಮ ಏನು, ಆ ಎಫೆಕ್ಟನ್ನು ಸಂಬಂಧವನ್ನು ಇದು ಕಲ್ಪಿಸಿಕೊಡುತ್ತದೆ. ಯಾವುದು? ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್. ಆ್ಯಂಡ್ ಇಟ್ ಕೆನಾಟ್ ಬಿ ಬಿಹೈಂಡ್ ದಟ್ the management is also systematized body of knowledge. Okay, ಇದನ್ನು systematized body of knowledge ಆಗಿರ್ಬೋದು, ಬಟ್ ಇಟ್ ಈಸ್ ನಾಟ್ an exact physical science. ಮ್ಯಾನೇಜ್ಮೆಂಟು ಎಕ್ಸಾಕ್ಟ್ ಫಿಸಿಕಲ್ ಸೈನ್ಸ್ ಅಲ್ಲ, ಬಟ್ ಇದು ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಆಗಿರ್ಬೋದು, ಬಟ್ ಎಕ್ಸಾಕ್ಟ್ ಸೈನ್ಸ್ ಅಲ್ಲ, ಫಿಸಿಕಲ್ ಸೈನ್ಸ್ ಅಲ್ಲ. ಯಾಕೆಂದರೆ ಇಟ್ಸ್ ನಾಟ್ ಹ್ಯಾವಿಂಗ್ ಎನಿ ಲೈಕ್ ದ ಫಿಸಿಕಲ್ ಸೈನ್ಸ್ ಸಬ್ಜೆಕ್ಟ್ ಲೈಕ್ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಓಕೆ, but it deal with the human beings, that deal with the all subject oriented but science, but the management deal with the human beings. ಮಾನವಕ್ಕೆ ಸಂಬಂಧಪಟ್ಟಿದ್ದು ನಿರ್ವಹಣೆ ಆಗಿರೋದ್ರಿಂದ therefore it is falls under the social science. ಮ್ಯಾನೇಜ್ಮೆಂಟಿಗೆ ಏನಂತೀವಿ ನಾವು? ಸೋಷಲ್ ಸೈನ್ಸು. ಆ್ಯಂಡ್ ಇದು ಎಕ್ಸಾಕ್ಟ್ ಸೈನ್ಸ್. ಇದು ಸೈನ್ಸು. ಯಾವುದು? ನಿರ್ವಹಣೆ ಒಂದು ಸೈನ್ಸ್ ಆಗಿರುತ್ತೆ, ಕಾರಣ ಅಷ್ಟೇ ಇದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಹೇಳುತ್ತೆ. ಬಟ್ ಅಷ್ಟು ಎಕ್ಸಾಕ್ಟ್ ಸೈನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇದು ಸೋಷಲ್ ಸೈನ್ಸ್ ಅಂತೂ ಗ್ಯಾರಂಟಿ ಆಗುತ್ತೆ ನಿರ್ವಹಣೆಯು ಅಂತ ಹೇಳ್ತೀವಿ. ಇವೆಲ್ಲ ನಿರ್ವಹಣೆಯು ವ್ಯವಸ್ಥಿತವಾದ ಜ್ಞಾನವಾಗಿದೆ ಎಂಬುದು ಅಲ್ಲಗಳೆಯುವಂತಿಲ್ಲ. ಆದರೆ ಇದು ಮೂಲ ವಿಷಯಗಳಾದಂಥ ಜೀವಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇದು ಒಂದು ಆ ರೀತಿ ಇರೋದಿಲ್ಲ. ಬಟ್ ಏನಂದರೆ ಇದು ಒಂದು ಸಾಮಾಜಿಕ ವಿಜ್ಞಾನವಾಗಿದೆ ಅಂತ ಹೇಳ್ತೀವಿ. ಇದು ಯೂನಿವರ್ಸಲ್ ವ್ಯಾಲಿಡಿಟಿ ಆಗಿರುತ್ತೆ, ಇದರದ್ದೆಲ್ಲ ಪ್ರಿನ್ಸಿಪಲ್ಸ್ ಎಲ್ಲ ಯೂನಿವರ್ಸಲ್ ವ್ಯಾಲಿಡಿಟಿ ಆಗಿರುತ್ತೆ. ಇದರದ್ದು ಅಷ್ಟೇ ಮ್ಯಾನೇಜ್ಮೆಂಟ್ ಆಲ್ಸೋ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದಿ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಸೈನ್ಸ್ ಆಲ್ಸೋ ಕನ್ಸರ್ನ್ಡ್ ವಿತ್ ಆಲ್ ಆಂಥ್ರೋಪಾಲಜಿ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಓಕೆ, ಆ್ಯಂಡ್ ಎಕನಾಮಿಕ್ ಇಟ್ ಈಸ್ ರಿಲೇಟೆಡ್ ವಿತ್ ದಿ ಎಕನಾಮಿಕ್ಸ್. ಯಾವುದು? ನಿರ್ವಹಣೆ ರಿಲೇಟೆಡ್ ವಿತ್ ದಿ ಎಕನಾಮಿಕ್ಸ್ ವಿತ್ ದಿ concerned with the allocation and distribution of scarce resources. ಇದು ಅಷ್ಟೇ ಅದಕ್ಕೂ ಸಂಬಂಧಪಟ್ಟಿದೆ ಅಂತ ಹೇಳ್ತೀವಿ. ಪೊಲಿಟಿಕಲ್, ಸೋಷಿಯಲ್ ಎಲ್ಲದರಲ್ಲೂ ಸಂಬಂಧಪಟ್ಟಿದೆ. ಸೊ ದಟ್ ಈಸ್ ದ ರೀಸನ್ ವೈ ವಿ ಕ್ಯಾನ್ ಸೇ ಇಟ್ ಈಸ್ ಒನ್ ಆಫ್ ದಿ ಸೈನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ನಿರ್ವಹಣೆಯು ಒಂದು ವೃತ್ತಿಯಾಗಿದೆ. ಹೇಗೆ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಫ್ಯಾಕ್ಟರ್ಸ್ ಆಫ್ ಸಚ್ ಗ್ರೋಯಿಂಗ್ ಎ ಸೈಜ್ ಆಫ್ ಬಿಸ್ನೆಸ್ ಯೂನಿಟ್. ತುಂಬಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಇದಾವಲ್ಲ, ಟೈಮ್ ಆಫ್ ಫ್ಯಾಕ್ಟರ್ಸ್ ಸಚ್ ಆ್ಯಸ್ ಎ ಗ್ರೋಯಿಂಗ್ ಸೈಜ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ, ಬಿಸ್ನೆಸ್ ಯೂನಿಟ್ ಅಂತ ಹೇಳ್ತೀವಿ. ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನಾನಾಗಲೇ ಹೇಳಿದ್ದೀನಿ, ನಿರ್ವಹಣೆ ಹೇಗೆ ತನ್ನ ಪ್ರಾಮುಖ್ಯತೆಯನ್ನು ಹೆಚ್ಚಿಸ್ತಾ ಹೋಯಿತು ಅಂದರೆ ಬಿಕಾಸ್ ಡ್ಯೂ ಟು ದಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ, ಟ್ರೇಡ್ ಆ್ಯಂಡ್ ಕಾಮರ್ಸ್, ಟ್ರಾನ್ಸ್ಪೋರ್ಟೇಷನ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಇವೆಲ್ಲ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗೆ ಡೆವಲಪ್ಮೆಂಟ್ ಆಯಿತು, ಇಂಡಸ್ಟ್ರಿ, ರೆವಲ್ಯೂಷನರಿ ಚೇಂಜಸ್ ಇನ್ ದಿ ಫೀಲ್ಡ್ ಆಫ್ ಇಂಡಸ್ಟ್ರಿ ಆ್ಯಂಡ್ ರೆವಲ್ಯೂಷನರಿ ಚೇಂಜಸ್ ಇನ್ ದಿ ಫೀಲ್ಡ್ ಆಫ್ ಪ್ರೊಡಕ್ಷನ್. So this is the cause for the gaining the importance of the management. That is the reason why here the separation of the management and separation of ownership from the management is very ಇಂಪಾರ್ಟೆಂಟ್ ಆಯಿತು ಅಂತ. ಅದಕ್ಕೆ ಈಗ ಸಪ್ರೇಷನ್, ಮ್ಯಾನೇಜ್ಮೆಂಟೇ ಸಪ್ರೇಟು ಆ್ಯಂಡ್ ಮಾಲೀಕರೇ ಸಪ್ರೇಟ್ ಅನ್ನೋದು. ಗ್ರೋಯಿಂಗ್ ಬಿಕಾಸ್ ಆಫ್ ಯು ವಾಂಟ್ ಟು ಬಿ ಮೇಕ್ ಕಾಂಪಿಟೇಷನ್ಸ್, growing the competitions, you have to be separate. Both management is different than that of the ownership ಅಂತ ಮಾಡಿದರೆ, because of increasing demand and professionally qualified manager you want to be needed. That is the reason why the importance of professions may go on increasing. Management is a profession. ಅಂದರೆ ಮ್ಯಾನೇಜ್ಮೆಂಟ್ ಹೇಗೆ ತನ್ನ ಪ್ರಾಮುಖ್ಯತೆ ಹೆಚ್ಚಿಸ್ತಾ ಹೋಗ್ತಾ ಇದೆಯೋ ಅದೇ ರೀತಿ ಇದು ಒಂದು ವೃತ್ತಿಯಾಗಿದೆ ಅಂತ ಹೇಳ್ತೀವಿ. So the profession may be defined as an occupation that require the specialized knowledge. ನೋಡಿ, ಏನು ಅದು? ಒಂದು ಆಕ್ಯುಪೇಷನ್, ಅದೊಂದು ವೃತ್ತಿ. ಅದಕ್ಕೇನು ಬೇಕು? ಸ್ಪೆಷಲೈಸ್ಡ್ ನಾಲೆಡ್ಜ್, ವಿಶೇಷವಾದ ಜ್ಞಾನವನ್ನು ಹೊಂದಿರಬೇಕಾಗತ್ತೆ ಯಾವುದರಲ್ಲಿ? ವೃತ್ತಿಯಲ್ಲಿ. ದಟ್ ಈಸ್ ಇಂಟೆನ್ಸಿವ್ ಅಕಾಡೆಮಿಕ್
ಪ್ರಿಪ್ರೇಷನ್ ದಟ್ ಈಸ್ ರೆಗ್ಯುಲೇಟೆಡ್ ಆ್ಯಂಡ್ ರೆಪ್ರೆಸೆಂಟೇಟಿವ್ ಬಾಡಿ ಅಂತ ಹೇಳ್ತೀವಿ. ರೆಗ್ಯುಲೇಟೆಡ್ ಆ್ಯಂಡ್ ರೆಪ್ರೆಸೆಂಟೇಟಿವ್ ಬಾಡಿ ಅಂತ ಹೇಳ್ತೀವಿ. ಓಕೆ, ಇದನ್ನು ಅಷ್ಟೇ ವಿಶಿಷ್ಟವಾದ ಜ್ಞಾನ ಮತ್ತು ಆಳವಾದ ಶೈಕ್ಷಣಿಕ ತಯಾರಿಕೆಯನ್ನು ಅಪೇಕ್ಷಿಸುವ ಉದ್ಯೋಗವನ್ನು ಒಂದು ವೃತ್ತಿ ಎಂದು ಕರೆಯಲ್ಪಡುತ್ತದೆ. ವಾಟ್ ಯು ಮೀನ್ ಬೈ ಪ್ರೊಫೆಷನ್ ಅಂದರೆ ವೃತ್ತಿ ಅಂದರೆ ಏನು? ವಿಶಿಷ್ಟವಾದ ಜ್ಞಾನ ಮತ್ತು ಆಳವಾದ ಶೈಕ್ಷಣಿಕ ತಯಾರಿಕೆಯನ್ನು ಅಪೇಕ್ಷಿಸುವ ಉದ್ಯೋಗವನ್ನು ಒಂದು ವೃತ್ತಿ ಎಂದು ಕರೆಯುತ್ತೇವೆ. ಆಳವಾದ ಜ್ಞಾನವನ್ನು ಹೊಂದಿರಬೇಕು ಮತ್ತು ಶೈಕ್ಷಣಿಕ ತಯಾರಿಕೆಯನ್ನು ಹೊಂದಿರಬೇಕು, ಅದನ್ನು ನಾವು ವೃತ್ತಿ ಎಂದು ಕರೆಯುತ್ತೇವೆ. ದಟ್ ಈಸ್ ಕಾಲ್ಡ್ ಅ ಸ್ಪೆಷಲೈಸ್ಡ್ ನಾಲೆಡ್ಜ್ ಆ್ಯಂಡ್ ಇಂಟೆನ್ಸಿವ್ ಅಕಾಡೆಮಿಕ್ ಪ್ರಿಪ್ರೇಷನ್ ಆಫ್ ದೇರ್ ರೆಗ್ಯುಲೇಟೆಡ್ ರೆಪ್ರೆಸೆಂಟೇಟಿವ್ ಬಾಡಿ ಅಂತ. ಓಕೆ, ಅದು ಆಳವಾದ ಶೈಕ್ಷಣಿಕ ತಯಾರಿಕೆಯನ್ನು ಸಹ ಹೊಂದಿರಬೇಕಾಗತ್ತೆ, ಅದನ್ನು ವೃತ್ತಿ ಎಂದು ಕರೆಯುತ್ತೇವೆ. ಮತ್ತು ಅದಕ್ಕೇನು ಸಂಬಂಧ? ಮ್ಯಾನೇಜ್ಮೆಂಟಿಗೂ ಪ್ರೊಫೆಷನ್ನಿಗೂ. ದ ಪ್ರೊಫೆಷನ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್, ನಿರ್ವಹಣೆ ಒಂದು ವೃತ್ತಿಯಾಗಿದೆ ಅನ್ನೋದಕ್ಕೆ ಈ ಕೆಳಗಿನ ಫೀಚರ್ಸನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫೀಚರ್ಸ್: ಫಸ್ಟ್, ಸ್ಪೆಷಲೈಸ್ಡ್ ನಾಲೆಜ್, ವಿಶೇಷವಾದ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಎಕ್ಸಾಂಪಲ್, ದ ಫಿನಾಮಿನಾ ಆಫ್ ಅಪ್ಲೈ ಇನ್ ಆಲ್, the profession must be a specialized body of knowledge that can be unity of developed of the profession. ತುಂಬ ಒಂದು ಸ್ಪೆಸಿಫೈಡ್ ನಾಲೆಡ್ಜ್ ಇರಬೇಕಾಗತ್ತೆ, ಸಿಸ್ಟಮೆಟೈಸ್ಡ್ ನಾಲೆಡ್ಜ್ ಇರಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ದ ಫಿನಾಮಿನಾ ಆಫ್ ದಿ ಆ್ಯಪಲ್ ಫಾಲಿಂಗ್ ಫ್ರಮ್ ಎ ಟ್ರೀ ಟುವರ್ಡ್ಸ್ ಎ ಗ್ರೌಂಡ್, ಇಟ್ಸ್ ಎಕ್ಸ್ಪ್ಲೇನ್ ದಿ ಲಾ ಆಫ್ ಗ್ರಾವಿಟಿ ಡಿಶನ್ಸ್. ಓಕೆ, ಈ ಸೈನ್ಸಲ್ಲಿ ಅದನ್ನು ಹೇಳ್ತೀವಿ. ಎಷ್ಟು ಅದು ಮೇಲಿಂದ ಆ್ಯಪಲ್ ಕೆಳಗಡೆ ಬೀಳುತ್ತಲ್ಲ, ಏನು ಅದನ್ನು ನಾಲೆಡ್ಜ್ ಅಂತ ಹೇಳಲ್ಲ ನಾವು. ಓಕೆ, ಸೊ ದಿಸ್ ಇಸ್ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಸೊ ದ ಎಕ್ಸ್ಪರ್ಟ್ ಟೆಕ್ನಿಕ್ಸ್ ಇರಬೇಕು ಆ್ಯಂಡ್ ಡೆಡಿಕೇಶನ್ಸ್ ಇರಬೇಕು. ಇದಕ್ಕೆ ತುಂಬಾ ಎಕ್ಸ್ಪರ್ಟ್ ಟೆಕ್ನಿಕ್ಸ್ ಇರಬೇಕು ಆ್ಯಂಡ್ ಡೆಡಿಕೇಶನ್ಸ್ ಇರಬೇಕು. ಇದು ವೃತ್ತಿಯ ಒಂದು ವಿಶಿಷ್ಟವಾದ ಮತ್ತು ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿರಬೇಕು. ವೃತ್ತಿಯು ಒಂದು ವಿಶಿಷ್ಟವಾದ ಮತ್ತು ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿರಬೇಕು. ಮ್ಯಾನೇಜ್ಮೆಂಟು ಅಷ್ಟೇ ನಿಮಗೆ ವಿಶೇಷವಾದ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ತೀವಿ. ಫಾರ್ಮಲ್ ಎಜುಕೇಷನ್ಸ್ ಆ್ಯಂಡ್ ಟ್ರೈನಿಂಗ್ ಇರಬೇಕು. ಸೆಕೆಂಡ್ ಒನ್, ಫಾರ್ಮಲ್ ಎಜುಕೇಷನ್ಸ್ ಆ್ಯಂಡ್ ಟ್ರೈನಿಂಗ್. ಇವರಿಗೆ ಔಪಚಾರಿಕ ಶಿಕ್ಷಣ ಮತ್ತು ತರಬೇತಿಗಳು ಇರಬೇಕು. ಯಾಕೆ ದೇ ಮಸ್ಟ್ ಬಿ ಹ್ಯಾವ್ ಎ ಕನ್ಸರ್ನ್ಡ್ work of qualification that are more preferred. For example, MBA student, Master of Business Administration, ಸ್ಟಡಿ ಆ್ಯಸ್ ಎ ಮ್ಯಾನೇಜರ್. ದೇ ಮೈಟ್ ಬಿ ಆ್ಯಸ್ ಎ ಮ್ಯಾನೇಜರ್. ಸಪೋಸ್ ಈಗ ಇಂಜಿನಿಯರ್ ಪೀಪಲ್ಸನ್ನು ಮ್ಯಾನೇಜರ್ ಮಾಡ್ಲಿಕ್ಕೆ ಬರೋಲ್ಲ, ಮೆಡಿಕಲ್ ಪೀಪಲ್ಸನ್ನು ನಾವು ಮ್ಯಾನೇಜರ್ ಮಾಡ್ಲಿಕ್ಕೆ ಬರೋಲ್ಲ. ಹೂ ಹ್ಯಾವ್ ಎ ಸಿಸ್ಟಮೆಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಇನ್ ದಿ ಫೀಲ್ಡ್ ಆಫ್ ಮ್ಯಾನೇಜ್ಮೆಂಟ್, ದೇ ಮೈಟ್ ಬಿ ಎ ಮ್ಯಾನೇಜರ್ ಆಫ್ ದಿಸ್ ಕಂಪನಿ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿಸ್ ಕಂಪನಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ತೆಗೆದುಕೊಳ್ಬೇಕಾದ್ರೆ IIM ಅಂತಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಯಾರು ಅದರಲ್ಲಿ ಸ್ಟಡಿ ಮಾಡ್ತಾರೆ, ದೇ ಕ್ಯಾನ್ ಗೋಯಿಂಗ್ ಟು ಬಿ ಅಬ್ರಾಡ್ ಮ್ಯಾನೇಜರ್ ಆಗಿರ್ತಾರೆ. ಪ್ರಪಂಚಾದ್ಯಂತ ಎಲ್ಲರೂ ಹೋಗ್ತಾರೆ. ನಮ್ಮ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂದರೆ ಅದು IIM ಯಾರು ಸ್ಟಡಿ ಮಾಡ್ತಾರೆ, 3rd and 4th ಸೆಮಿಸ್ಟರ್ಲಿ ಅವರು ರಿಕ್ರೂಟ್ಮೆಂಟ್ ಆಗಿಬಿಡ್ತಾರೆ. ಪ್ರಪಂಚದ ಎಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಅವರಿಗೆ ಪ್ಲೇಸ್ಮೆಂಟ್ಸನ್ನು ಕೊಡ್ತಾವೆ ಅಂತ. ದಟ್ ಈಸ್ ಕಾಲ್ಡ್ ಒನ್ ಎಜುಕೇಷನ್ ಟ್ರೈನಿಂಗ್ ಅಂತಿದೆ. ನಮ್ಮದರಲ್ಲಿ ಇದೆ, ಯಾವುದು IIM ಅಂತಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಇದು ಎಕ್ಸ್ಪರ್ಟ್ ಮ್ಯಾನೇಜರ್ಸನ್ನು ಸಪ್ಲೈ ಮಾಡೋ ಆಲ್ ಓವರ್ ದಿ ವರ್ಲ್ಡಲ್ಲಿ ಎಲ್ಲ ಕಾರ್ಪೊರೇಟ್ ಸೆಕ್ಟರಿಗೆ ಎಕ್ಸ್ಪರ್ಟ್ ಮ್ಯಾನೇಜರ್ನ ಸಪ್ಲೈ ಮಾಡುವಂಥ ಒಂದು ಸಂಸ್ಥೆ ಅಂತ. ಈಗ MBA ಎಲ್ಲ ಕಾಲೇಜ್ಗಳು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇದ್ದಾವೆ. ದಟ್ ಈಸ್ ಎ ಸಪ್ರೇಟ್. ಓಕೆ, ಅದನ್ನು ಕ್ವಾಲಿಫೈಡ್ ಅಂತ ಹೇಳ್ತೀವಿ. ದಟ್ ಈಸ್ ಎ ಕಡಿಮೆ, ಅದನ್ನು ಕ್ವಾಲಿಫೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಸೋಷಿಯಲ್ ಆಬ್ಲಿಗೇಷನ್ಸ್ ಏನಿರಬೇಕು, ಸಾಮಾಜಿಕ ಬದ್ಧತೆ ಏನಿರಬೇಕು, ಸಾಮಾಜಿಕ ಹೊಣೆಗಾರಿಕೆ ನಿಮಗೇನಿರಬೇಕು, ಪ್ರೊಫೆಷನ್ ಆಗಿ ಅಥವಾ ಮ್ಯಾನೇಜ್ಮೆಂಟ್ ಆಗಿ ಏನಿರಬೇಕು ಅಂದರೆ, ಸಾಮಾಜಿಕ ಅಥವಾ ನೈತಿಕವಾಗಿ ನಿರ್ವಾಹಕನ ಕಾರ್ಯಗಳು ಸಾಮಾಜಿಕತೆಯ ಮತ್ತು ಕಟ್ಟುಪಾಡುಗಳನ್ನು ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಸಮಾಜದ ಕಟ್ಟುಪಾಡುಗಳ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ದ ಪ್ರೊಫೆಷನ್ ಈಸ್ ಎ ಸೋರ್ಸಸ್ ಆಫ್ ಲೈವ್ಲಿಹುಡ್. ದ ಮ್ಯಾನೇಜರ್ ಈಸ್ ಎ ರೆಸ್ಪಾನ್ಸಿಬಲ್ ನಾಟ್ ಓನ್ಲಿ ಫಾರ್ ಹಿಸ್ ಓನರ್. ಅವನು ಕೇವಲ ತನ್ನ ಮಾಲೀಕನಿಗೆ ಮಾತ್ರ ಅವನು ಜವಾಬ್ದಾರನಾಗಿರುವುದಿಲ್ಲ, ಬಟ್ ಈಸ್ ಆಲ್ಸೋ ಟು ದಿ ಸೊಸೈಟಿ. ಅವನು ಕೇವಲ ತನ್ನ ಮಾಲೀಕರಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ಸಹ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿರಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ದೇರ್ಫೋರ್ ದ ಎಕ್ಸ್ಪರ್ಟ್ expected to be provide the good quality of goods at a reasonable price to the society. ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಸಮಾಜಕ್ಕೆ ಕೊಟ್ಟಿದ್ದೀರಿ ಆದರೆ, ಗ್ರಾಹಕರಿಗೆ ಕೊಟ್ಟಿದ್ದೆ ಆದರೆ, ಮ್ಯಾನೇಜ್ಮೆಂಟ್ ಆದರೂ ಇದು ನಿಮ್ಮ ಉದ್ದೇಶಗಳು ಈಡೇರ್ದಂಗೆ ಅಂತ. ವೆರಿ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಕಾರಣ ಅಷ್ಟೇ ಇದಕ್ಕೆ, ಕಾರಣ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಿದರೆ
ನೀವು ಖಂಡಿತವಾಗಿ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಆಲ್ ದಿ ದಿಸ್ ಇಸ್ ವಾಟ್ ಸೋಷಿಯಲ್ ಆಬ್ಲಿಗೇಷನ್ಸ್ ನಿಮಗಿರೋದು. ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಯಶಸ್ವಿ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನೀತಿ ಸಂಹಿತೆ ಅಂದರೆ ದಟ್ ಇಸ್ ಎ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ನಮ್ಮ ಕಂಪನಿಲಿರುವಂತಹ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಮೈಟ್ ಬಿ ಫಾಲೋ ಆ್ಯಂಡ್ ವಿ ಮೈಟ್ ಬಿ ಒಬೇ ಆಲ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ಆರ್ ಇಂಪ್ಲಿಮೆಂಟೆಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಕಂಪನಿ. ಅದನ್ನು ಮ್ಯಾನೇಜರ್ ನೋಡ್ಕೋಬೇಕಾಗತ್ತೆ. ಈಸ್ ಲುಕ್ ಔಟ್ ಎವ್ರಿಥಿಂಗ್ ವೆದರ್ ಆಲ್ ದ ಸಬಾರ್ಡಿನೇಟ್ಸ್ ಆರ್ ಮಿಡ್ ಲೆವೆಲ್ ಪೀಪಲ್ಸ್ ಆರ್ ದೇ ಆರ್ ಗೋಯಿಂಗ್ ಟು ಬಿ ಫಾಲೋವಿಂಗ್ ದಿ ಕೋಡ್ ಆಫ್ ಕಂಡಕ್ಟ್, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್. They are in the uniform, they are the follow the rules and regulations and the condition which are implemented by the company. ಯಾವ ಕಂಪನಿಯವರು ನಮಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ, ನಾರ್ಮ್ಸ್ ಏನು ಕೊಟ್ಟಿದ್ದಾರೆ, ಅವೆಲ್ಲ ಕರೆಕ್ಟಾಗಿದ್ದಾರಾ? ಆ್ಯಂಡ್ ದೇ ಆರ್ ಹಾನೆಸ್ಟಿ, ಅವರೆಲ್ಲ ಪ್ರಾಮಾಣಿಕವಾಗಿದ್ದಾರಾ? ದೇ ಆರ್ ಇಂಟಿಗ್ರಿಟಿ, ದೇ ಆರ್ ಐಕ್ಯತೆ ಕರೆಕ್ಟಾಗಿದೆಯಾ? ದ ಸ್ಪೆಷಲ್ ಎಥಿಕ್ಸ್, ವಿಶೇಷವಾದ ನೈತಿಕತೆ ಇದೆಯಾ? ಆ್ಯಂಡ್ ವಾಯ್ಲೇಟಿಂಗ್ ಡಿಸಿಪ್ಲಿನ್ ಮಸ್ಟ್ ಬಿ ಪೆನಲೈಸ್ಡ್. ನೀವು ಶಿಸ್ತನ್ನೇನಾದರೂ ಕಡೆಗಣಿಸಿದರೆ ನಿಮಗೆ ಖಂಡಿತವಾಗಿ ನಾವು ಪನಿಷ್ ಮಾಡಬೇಕಾಗತ್ತೆ. ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ಸ್ ಅದನ್ನೇ ಹೇಳ್ತಾರೆ. ಓಕೆ, ಸೊ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಕೋಡ್ ಆಫ್ ಕಂಡಕ್ಟ್, ಡಾಕ್ಟರ್ ಏನಿರಬೇಕು, ಹೇಗಿರಬೇಕು, ಮ್ಯಾನೇಜರ್ ಆದವರು ನಿಮಗೆ ಹೇಗಿರಬೇಕು, ಡ್ರೆಸ್ ಕೋಡಿಂಗ್ ಹೆಂಗಿರಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗೆ ಒಬೇ ಮಾಡಬೇಕು, ಅವೆಲ್ಲ ಪ್ರೊಫೆಷನಲ್ಲಿ ಬರ್ತವೆ. ಸೊ ದ ಹಾನೆಸ್ಟಿ ಆಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅನ್ನೋದು ಎಲ್ಲ. ಓಕೆ, ಬಟ್ ಆಲ್ ಪ್ರೊಫೆಸರ್ ಆರ್ ಬೌಂಡೆಡ್ ಟು ಬಿ ಎ ಕೋಡ್ ಆಫ್ ಕಂಡಕ್ಟ್ ವಿಚ್ ಗೈಡ್ ದಿ ಬಿಹೇವಿಯರ್ ಆಫ್ ದಿ ಮೆಂಬರ್ಸ್. ನೀವು ಹೇಗಿದ್ದೀರಾ ಅದರಂಗೆ. ಓಕೆ, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತ ಹೇಗೆ ಹೇಳ್ತೀವಲ್ಲ, ಹಾಗೆಯೇ ಇಲ್ಲಿನೂ ಅಷ್ಟೇ ಕೋಡ್ ಆಫ್ ಕಂಡಕ್ಟು. ನೀವು ಮ್ಯಾನೇಜರ್ ಹೇಗಿರ್ತೀರಾ ಹಾಗೆ ನಿಮ್ಮ ಅನುಯಾಯಿಗಳು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ನಿಮ್ಮ ಅಧೀನರು ಹಾಗೆ ಇರ್ತಾರೆ ಅಂತ. ನಾವು ಡಿಸಿಪ್ಲಿನ್ ಆಗಿದ್ದರೆ ಅವರು ಡಿಸಿಪ್ಲಿನ್ ಆಗಿರ್ತಾರೆ. ನಾವೇನಾದರೂ ಸರಿಯಾಗಿಲ್ಲ ಅಂದರೆ, ಹಾನೆಸ್ಟಿ ಆಗಿಲ್ಲ, ಇಂಟಿಗ್ರಿಟಿ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ಬಿ violate the discipline principles ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದ ನೆಕ್ಸ್ಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಿಗೆ ಇದನ್ನು ಕೊಡ್ತಾರೆ. ಡ್ರಾ ಎ ನೀಟ್ ಡೈಗ್ರಾಮ ಆಫ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಓಕೆ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ದ ಟರ್ಮ್ಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ರಿಫರ್ಸ್ ಟು ದಿ ಲೈನ್ ಆಫ್ ಡಿಟರ್ಮಿನೇಷನ್ಸ್ ಬಿಟ್ವೀನ್ ದ ವೇರಿಯಸ್ managerial positions in the organizations. ಓಕೆ, ಮ್ಯಾನೇಜರಿಯಲ್ ಪೊಸಿಷನ್ಸ್ ಏನೇನಿದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಡಿಟರ್ಮೈನ್ ಮಾಡ್ತೀವಿ ಅಂತ. ಓಕೆ, ಸಂಘಟನೆಯು ನಿರ್ವಹಣೆಯ ಸ್ಥಾನ ಮತ್ತು ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನು ವಿಂಗಡಿಸುವುದಕ್ಕೆ ನಿರ್ವಹಣೆ ಹಂತ ಅಂತ ಕರಿತೀವಿ. ಏನು ನಿರ್ವಹಣೆ ಹಂತ ಅಂದರೆ ಸಂಘಟನೆಯ, ಓಕೆ, ನಿರ್ವಹಣೆ ಎಂದರೆ ಸಂಘಟನೆಯ ಅಥವಾ ನಿರ್ವಹಣೆಯ ಸ್ಥಾನ, ಅಧಿಕಾರ ಮತ್ತು ಹೊಣೆಗಾರಿಕೆಯನ್ನು ಆಧರಿಸಿ ವಿಂಗಡಿಸುವುದನ್ನು ನಿರ್ವಹಣೆ ಹಂತಗಳು ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ. ಹಾಗಿದ್ರೆ ವಾಟ್ ಆರ್ ದಿ ದ ನಂಬರ್ ಆಫ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ ವೆನ್ ದ ಸೈಜ್ ಆಫ್ ಬಿಸ್ನೆಸ್ ಆ್ಯಂಡ್ ವರ್ಕ್ ಫೋರ್ಸ್ ಆರ್ ಇನ್ಕ್ರೀಸ್ಡ್ ವೈಸ್ ವರ್ಸಾ. ಈ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ ಸೈಜ್ ಆಫ್ ಬಿಸ್ನೆಸ್ ಇಸ್ ಬಿಗ್ಗರ್, ದೆನ್ 3 ಲೆವೆಲ್ಸ್ ಬೇಕಾಗುತ್ತೆ. ಸ್ಮಾಲ್ ಇದ್ದರೆ, ಮೀಡಿಯಮ್ ಇದ್ದರೆ, ಅದು ಡಿಪೆಂಡ್ಸ್ ಆನ್ ದ ಸಿಚುವೇಶನ್ಸ್ ಆ್ಯಂಡ್ ದ ನೇಚರ್ ಆಫ್ ಬಿಸ್ನೆಸ್. ಯು ಮೈಟ್ ಬಿ ಡಿಸೈಡೆಡ್ ಹೌ ಮಚ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಯು ಮೈಟ್ ಬಿ ಗೋಯಿಂಗ್ ಟು ಟೇಕನ್ ಇನ್ ಯುವರ್ ಆರ್ಗನೈಸೇಷನ್ಸ್. ಡಿಪೆಂಡ್ ಅಪಾನ್ ಸೈಜ್ ಆ್ಯಂಡ್ ನೇಚರ್ ಆಫ್ ಬಿಸ್ನೆಸ್ ಮೇಲೆ ಹೋಗುತ್ತೆ ಅಂತ ಹೇಳ್ತೀವಿ. ಸಂಘಟನೆಯ ವ್ಯವಹಾರದ ಸ್ವರೂಪ ಮತ್ತು ಕೆಲಸಗಾರರ ಸಂಖ್ಯೆ ಅನುಗುಣವಾಗಿ ನಿರ್ವಹಣಾ ಹಂತಗಳನ್ನು ಹೆಚ್ಚಿಸಬಹುದು. ನಂಬರ್ ಆಫ್ ಮೆಂಬರ್ ವರ್ಕಿಂಗ್ ಇನ್ ದಿ ಆರ್ಗನೈಸೇಷನ್ಸ್ ಆ್ಯಂಡ್ ವಾಟ್ಸ್ ದ ಸ್ಕೋಪ್ ಆಫ್ ಆರ್ಗನೈಸೇಷನ್ಸ್. ಇದು ಅಥವಾ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ನಂಬರ್ ಆಫ್ ಪೀಪಲ್ಸ್ ಮೇಲೆ. ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಮೇ ಬಿ ಕ್ಲಾಸಿಫೈಡ್ ಇಂಟು 3 ಬ್ರಾಡ್ categories that are now we should say the top level management, low level management and mid level management and low level management. ಟಾಪ್ ಲೆವೆಲಿಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಂತಲೂ ಹೇಳ್ತೀವಿ, ಉನ್ನತ ಹಂತ ಅಂತ ಹೇಳ್ತೀವಿ, ಮಧ್ಯಮ ಹಂತ ಮತ್ತು ಕಾರ್ಯಕಾರಿ ಹಂತ ಅಂತಲೂ ಹೇಳ್ಬೋದು. ಕೆಳ ಹಂತ ಅನ್ನೋದಕ್ಕಿಂತ ಕಾರ್ಯಕಾರಿ ಹಂತ ಅಂತ ಹೇಳಿದರೆ ಅನುಕೂಲ, ಇನ್ನು ಒಳ್ಳೆಯದು ಅಂತ ಹೇಳ್ತೀವಿ. ಕಾರ್ಯವನ್ನು ಮಾಡೋರವರು. ಕೆಳ ಹಂತ ಅನ್ನೋದಕ್ಕೆ ಬೇಡ ಅಂತ ಹೇಳ್ತೀವಿ. ಮಧ್ಯಮ ಹಂತ ಕಾರ್ಯನಿರ್ವಹಣಾ ಹಂತ ಮಧ್ಯದ್ದು. ಇದು ಉನ್ನತ ಹಂತ ಅಥವಾ ಆಡಳಿತಾತ್ಮಕ ಹಂತ, ಕಾರ್ಯನಿರ್ವಹಣಾ ಹಂತ ಮತ್ತು ಕಾರ್ಯಕಾರಿ ಹಂತ ಅಂತಲೂ ಹೇಳ್ಬೋದು ಕೆಳಗಿನ. ದಿಸ್ ಇಸ್ ಯಾರ್ಯಾರು ಇರ್ತಾರೆ ಈಗ ನೋಡಿ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಇದನ್ನು ನಿಮಗೆ ಕೇಳ್ತಾರೆ 5 ಮಾರ್ಕ್ಸ್ ಕ್ವಶನ್ಸ್, ಅವಾಗ ಹೇಳ್ಬೋದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್
ಯಾರ್ಯಾರು ಇರ್ತಾರೆ? ವಾಟ್ ಯು ಮೀನ್ ಬೈ ಟಾಪ್ ಲೆವೆಲ್? ಇಟ್ ಕನ್ಸಿಸ್ಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್, CEO ಆಫ್ ದಿ ಕಂಪನಿ, ಬೋರ್ಡ್ ಆಫ್ ಡೈರೆಕ್ಟರ್, CEO. ಎಕ್ಸಾಂಪಲ್ ಕೇಳ್ತಾರೆ, ಮೆನ್ಷನ್ ಎನಿ ಒನ್ ಎಕ್ಸಾಂಪಲ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮೆನ್ಷನ್ ಎನಿ ಒನ್ ಎಕ್ಸಾಂಪಲ್ ಆಫ್ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್, ಮೆನ್ಷನ್ ಎನಿ ಒನ್ ಎಕ್ಸಾಂಪಲ್ ಆಫ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಎಕ್ಸಾಂಪಲು ಕೇಳ್ತಾರೆ. ಅವಾಗೆ ನೀವು ಮಾಡಬೇಕಾಗತ್ತೆ. ಇದನ್ನು ಒಂದು ಬರೆದ್ರೆ ಸಾಕು. ಇಟ್ ಕನ್ಸಿಸ್ಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಟಾಪ್ ಲೆವೆಲಲ್ಲಿ, CEO and Chief Executive Officer, MD, Managing Director, and the top level management ultimate sources of authority. ಅದೇ ಅಧಿಕಾರ ಎಲ್ಲ ಇರೋದು ಇವ್ರ ಕೈಲೇ. ಓಕೆ, ದೇ ಫಾರ್ಮುಲೇಟ್ ದಿ ಗೋಲ್ಸ್. ಅವರೇ ಗುರಿಗಳನ್ನು ಫ್ರೇಮ್ ಮಾಡೋರು, ಅವರೇ ಗುರಿಗಳನ್ನು ನಿರ್ಧರಿಸೋರು, ಅವರೇ ಪಾಲಿಸಿಗಳನ್ನು ಮಾಡೋರು, ಅವರೇ ಆಬ್ಜೆಕ್ಟಿವ್ಸನ್ನು ನಿರ್ಧಾರ ಮಾಡೋರು, ಮತ್ತು ಅವರೇ ನಿರ್ಣಯಗಳನ್ನು ತೆಗೆದುಕೊಳ್ಳೋರು. ಮತ್ತು ಕಂಪನಿ ಸರ್ವೈವಲಿಗೆ ಏನೇನು ಬೇಕೋ ಅವೆಲ್ಲ ನಿರ್ಣಯಗಳು ಎಲ್ಲ ಇವು ಕೈಲೇ ಇರ್ತವೆ ಅಂತ ಹೇಳ್ತೀವಿ. ಆ್ಯಂಡ್ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಆಲ್ ದಿ ಮ್ಯಾನೇಜರ್ ಕನ್ಸಿಸ್ಟ್ ಆಫ್ ಮ್ಯಾನೇಜರ್ ಆಫ್ ದಿ ಫಿನಾನ್ಸ್, manager of the marketing, manager of the HR, manager of the sales department, sales manager, ಇದೆಲ್ಲ ಫಿನಾನ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಇವೆಲ್ಲ ಬರ್ತಾರೆ. ಅವರೆಲ್ಲ ಮಿಡ್ ಲೆವೆಲಲ್ಲಿ ಬರುವಂಥವ್ರು ಅಂತ ಹೇಳ್ತೀವಿ. ಅಂದರೆ ಇಟ್ಸ್ ಅ ಬಿಗ್ ಆರ್ಗನೈಜೇಷನ್, ಸೀನಿಯರ್ ಆ್ಯಂಡ್ ಜೂನಿಯರ್ ಇರ್ತವೆ. ಕೆಲವೊಂದು ಬಿಗ್ ಆರ್ಗನೈಜೇಷನಲ್ಲಿ ಸೀನಿಯರ್ ಮ್ಯಾನೇಜರ್ ಆ್ಯಂಡ್ ಜೂನಿಯರ್ ಮ್ಯಾನೇಜರ್ ಅಂತಲೂ ಇರ್ತಾರೆ. ಇದನ್ನು ಮಿಡ್ ಲೆವೆಲ್ ಅಂತ ಹೇಳ್ತೀವಿ. ಮಿಡ್ ಲೆವೆಲ್ ಕಾನ್ಸ್ಟಿಟ್ಯೂಟ್ ದ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್, ಎಲ್ಲ ಡಿಪಾರ್ಟ್ಮೆಂಟ್ ಮ್ಯಾನೇಜರ್. ಈಗ ಫಿನಾನ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್. ಓಕೆ, ಲುಕ್ ಔಟ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ HR manager. There are many department which are going to be situated in the organizations. They are going to be all the managers are fall under the category of mid level management. ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟು ಮಧ್ಯಮ ಹಂತದ ನಿರ್ವಹಣೆಯಲ್ಲಿ ಅವ್ರು ಬರ್ತಾರೆ ಅಂತ. ಆಲ್ ಬಿಗ್ ಆರ್ಗನೈಜೇಷನ್ಸ್ ಅವ್ರು ಸ್ಮೂತ್ ಫಂಕ್ಷನ್ ಆಗಬೇಕು ಅಂದರೆ ದಟ್ ಇಂಟಿಗ್ರೇಟೆಡ್ ಪಾಲಿಸಿ ಫಾರ್ಮ್ಡ್ ಬೈ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗತ್ತೆ. ಆ್ಯಂಡ್ ಇಟ್ಸ್ ಎ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಈಸ್ ಎನ್ ಇಂಟರ್ಲಿಂಕ್ ಬಿಟ್ವೀನ್ ಇಟ್ ಎ ಚೈನ್ ಬಿಟ್ವೀನ್ ದ ಟಾಪ್ ಲೆವೆಲ್ ಆ್ಯಂಡ್ ಮಿಡ್ ಲೆವೆಲ್. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಇವರಿಗೆ ಪಾಸ್ ಮಾಡುವಂಥದ್ದು, ಮತ್ತು ಇವರಿಂದ ಮಾಹಿತಿಯನ್ನು ಪಡ್ಕೊಂಡು ಮತ್ತು ಇವರಿಗೆ ಹೇಳುವಂಥದ್ದು ಈ ಮಿಡ್ ಲೆವೆಲ್ ಕೆಲಸದವ್ರ ಮ್ಯಾನೇಜ್ಮೆಂಟಿನ ಒಂದು ಮುಖ್ಯವಾದ ಕೆಲಸವಾಗುತ್ತೆ. ದೇ ಆರ್ ಚೈನ್ ಬಿಟ್ವೀನ್ ದ ಟಾಪ್ ಲೆವೆಲ್ ಆ್ಯಂಡ್ ಲೋ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಅಂತ ಹೇಳ್ತೀವಿ. ಇವರೇ ಮುಖ್ಯವಾಗಿ ಬರ್ತಾರೆ ಅಂತ. ಅಲ್ಲಿ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಕೆಳ ಹಂತ ಅಂತ ಹೇಳ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಸೂಪರ್ವೈಸರ್, ಫೋರ್ಮ್ಯಾನ್ ಆ್ಯಂಡ್ ಸೆಕ್ಷನ್ ಆಫೀಸರ್, ಫೋರ್ಮ್ಯಾನ್, ಆ್ಯಂಡ್ ದೇ ಆರ್ ಕನ್ಸರ್ನ್ಡ್ ವಿತ್ ದಿ ಡೈರೆಕ್ಟಿಂಗ್ ಆಫ್ ಆ್ಯಂಡ್ ಕಂಟ್ರೋಲಿಂಗ್ ಫಂಕ್ಷನ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. ಕ್ವಾಲಿಟಿ ಆಫ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ದಿ ಆನ್ their hard work and discipline. And quality of output maintain the how much your wastage of material is minimized ಅದರ ಮೇಲೆ ಆಗುತ್ತೆ. ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಮೇಂಟೈನ್ ಮಾಡ್ತೀವಿ ನಾವು. ಇವರೇ ಎಲ್ಲ ಕೆಲಸ ಮಾಡೋರು ಇವರು. ಅದಕ್ಕಾಗಿ ಇವರಿಗೆ ಯಾರು ಎಕ್ಸಾಂಪಲ್ ಕೇಳಿದ್ರೆ ಸೂಪರ್ವೈಸರ್ ಅಂತ ಹೇಳಿ, ಫೋರ್ಮ್ಯಾನ್ ಅಂತ ಹೇಳಿ, ಸೆಕ್ಷನ್ ಆಫೀಸರ್ ಅಂತಲೂ ಹೇಳಿ. ಇವ್ರದ್ದೇನು ಅಂದರೆ ಕ್ವಾಲಿಟಿ ಆಫ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ದಿ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ, ಆ್ಯಂಡ್ ಡಿಸಿಪ್ಲಿನ್ ಮೇಲೆ ಆಗಿರುತ್ತೆ, ಆ್ಯಂಡ್ ಲೋಯಾಲಿಟಿ ಅನ್ನೋದು ತುಂಬ ಇರಬೇಕು ಆಫ್ ದಿ ವರ್ಕರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್, ಕ್ವಾಲಿಟಿ ಆಫ್ ಔಟ್ಪುಟ್ ಹೇಗಾಗುತ್ತೆ ಅಂದರೆ ಮೇಂಟೈನ್ಡ್ ಆಗುತ್ತೆ, ಆ್ಯಂಡ್ ವೇಸ್ಟೇಜ್ ಆಫ್ ಮಟೀರಿಯಲ್ ಮಿನಿಮೈಸ್ ಮಾಡ್ಕೋಬೇಕು. ಥ್ರೂ ದ್ಯಾಟ್ ವಿ ಕ್ಯಾನ್ ಗೋ ಟು ಬಿ ಮ್ಯಾಕ್ಸಿಮೈಸ್ ದಿ ಪ್ರೊಡಕ್ಷನ್ಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್ ವೆನ್ ವಿ ಆರ್ ಮಿನಿಮೈಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಆರ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್: ಟಾಪ್ ಲೆವೆಲ್, ಮಿಡ್ ಲೆವೆಲ್ ಆ್ಯಂಡ್ ಲೋ ಲೆವೆಲ್. ಎಲ್ಲ ಡಿಸಿಷನ್ಸ್ ಇವ್ರ ಹತ್ರ ಇರುತ್ತೆ, ಮತ್ತು ಎಲ್ಲ ಕೆಲಸಗಳು ಮಾಡೋರು ಇವ್ರ ಮಧ್ಯದಲ್ಲಿ ಇವರಿಬ್ಬರ ನಡುವೆ ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸಹಾಯವಾಗೋರು. Now today the management is as a science and management as a profession and levels of management. Yesterday classes we discuss about the art, management as an art ಅಂತ ಹೇಳಿದ್ದೀವಿ. Now next the functions of management and last one unit management coordinations ಮುಗಿದ್ರೆ coordinations of the management ಅಂತ ಮುಗಿದ್ರೆ ಅದು ಆವಾಗ ನಿಮಗೆ ಈ ಚಾಪ್ಟರ್ನ ಮುಗಿದಂಗೆ ಆಗುತ್ತೆ. Then thank you for all ಅಂತ ಹೇಳ್ತೀವಿ.